ಸಂದರ್ಭಗಳನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಸಂಘಟನೆ ಮಾಡೋದು ಸಣ್ಣದಲ್ಲ. ಅಷ್ಟು ದೊಡ್ಡ ಸಂಘಟನೆಯನ್ನು ಗುರುರಾಬ್ ಸೆಂಟ್ರ್ ಮಾಡ್ಕೊಂಡು ಮಾಡಿದ್ದು ಹುಡುಗಾಟ ಅಲ್ಲ, ಇಡೀ ರಾಜ್ಯದವ್ರಿಗೆ ನೋಡುವಂಗೆ ಮಾಡಿದರು. ಈ ದಿಶೆಯಲ್ಲಿ ಅವರು ಇವತ್ತಿನ ಹೋರಾಟವನ್ನು ಇವತ್ತೇನೋ ಒಂದು ಕ್ಷೇತ್ರಕ್ಕೆ ಅವರು ಮಾತಾಡಿದರು, ನಮ್ಮ ಮನೆಗೆ ಕಳಿಸ್ಬಲ್ಲೆ ಅನ್ನುವಂಥದ್ದು. ಅದನ್ನು ನಾವು ಇವತ್ತು ಹೇಳ್ತಾ ಇರೋದು. ಇಂಥವ್ರು ನಾಡಿನ ತುಂಬ ಇದ್ದಾರೆ. ಇವರು ವಿರೋಧವಾದ ಮೂಮೆಂಟ್ ರಾಜನೀತಿಯನ್ನು ಮಾಡಬೇಕಾಗಿದೆ. ನಿಮ್ಮಲ್ಲಿ ಅವತ್ತು ಬಂದಂಥವ್ರು ತಾವು ಬುತ್ತಿ ಕಟ್ಕೊಂಡು ಬಂದಂಥವ್ರು ಸ್ವತಃ ಅಲ್ಲಿಯೇ ಕೂಡಿಂದ ರೈತರು ಇಡೀ ಲಕ್ಷಾಂತರ ಜನಕ್ಕೆ ಊಟ ಆಗಿದವರು. ಪಾಪ ಶಶಿಕಾಂತ್ ಪಡಸಲೆ ಅವರಿಗಾಯ್ತು ಅಥವಾ ನಮ್ಮ ಚುನಪ್ಪನವ್ರಿಗಾಯ್ತು ಆ ಶಕ್ತಿ ಎಲ್ಲದ. ಜನ ಕೂಡಿಸ್ಕೊಟ್ರು, ರೈತರು ಕೂಡಿಸ್ಕೊಟ್ರು. ರೈತ ಮೂಮೆಂಟ್ ಅದು, ಜನಸಾಮಾನ್ಯರ ಮೂಮೆಂಟ್ ಅದು. ಅದನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದದ. ಇದರರ್ಥ ನಿಮಗೆ ಈ ನಾಡಿನ ಜನರ ನಾಡಿ ಮಿಡಿದು ಗೊತ್ತದ. ಇವತ್ತು ನೀವು ಮಾಡಬೇಕಾದ ಕೆಲಸ ಜಾಗೃತಿ ಮಾಡುವಂಥದ್ದು, ಒಂದು ಹೊಸ ರಾಜನೀತಿಯನ್ನು ಹುಟ್ಟಾಕುವಂಥದ್ದು. ಕೆಲವೊಂದಿಷ್ಟು ಆಗಿಲ್ಲ ಕೆಲಸಗಳು, ಅವುಗಳನ್ನು ಪೂರ್ತಿ ಮಾಡುವಂಥದ್ದು. ಜೊತೆಗೆ 224 ಕ್ಷೇತ್ರಗಳಲ್ಲೂ ಸಹ ಜಾಗೃತಿ ಮೂಡಿಸಿ ರೈತರು ಒಂದು ಮಾಡುವಂಥದ್ದು, ಒಗ್ಗಟ್ಟು ಮಾಡುವಂಥದ್ದು. ಇದನ್ನು ಇವತ್ತು ಭಾಳ ಅವಶ್ಯದ ಮಾಡುವಂಥದ್ದು. ಎಲ್ಲೇ ಅರಬಾವಿಲಿ ಅವ್ರು ಗೆಲ್ತಾರೋ ಸೋಲ್ತಾರೋ, ಯಾಕೆಂತಂದ್ರೆ ಎದುರಾಳಿಗಳು ಇವ್ರು ತಿಳ್ಕೊಂಡಷ್ಟು ಈಸಿ ಇಲ್ಲ. ಹಾಗಂತೇಳಿ ಅಸಾಧ್ಯವೂ ಅಲ್ಲ. ಯಾಕಪ್ಪ ಅಂತಂದ್ರೆ ಜನಮಾನಸದಲ್ಲಿ ಇವತ್ತು ಬದಲಾವಣೆ ಬೇಕಾಗಿದ್ದಿಲ್ಲ ಅಂತಲ್ಲ, ಆದರೆ ನಂಬುದು ಯಾರನ್ನ ಅಂತ. ಆ ನಂಬಿಕೆಗೆ ಅರ್ಹ ವ್ಯಕ್ತಿ ಇವತ್ತು ಶಶಿಕಾಂತ್ ಪಡಸಲಿಗೆ ಅವ್ರದ್ದು ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಅವರಲ್ಲಿ ಯಾವುದೇ ಬೇಡಿಕೆ ಇಲ್ಲ. ಜನರಿಗೆ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು, ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು. ಮತ್ತು ಅಷ್ಟೇ ವಿನೀತತೆ ಇದೆ, ಗೌರವ ಅದ, ಸಮಾಜ ಬಗ್ಗೆ ಗೌರವ ಅದ, ಹಿರಿಯರ ಬಗ್ಗೆ ಗೌರವ ಅದ. ಅವ್ರ ಪ್ರತಿಯೊಂದು ಮಾತುಗಳನ್ನ ಅದರಲ್ಲಿ ಸಮಾಜ ಕಟ್ಟುವಂಥ ರೀತಿಯನ್ನು ನೋಡಿದಾಗ ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲದ ಜನರ ಸೇವೆ ನಮ್ಮದಪ್ಪ ಅನ್ನುವಂಥ ಒಂದು ಮನೋಧರ್ಮ ಅವರಲ್ಲದ. ಹೀಗಾಗಿ ಅವ್ರು ಮೊದಲು ಮಾಡಬೇಕಾಗಿದ್ದು ಜಾಗೃತಿ. ಇನ್ನೂ 2.5 ವರ್ಷದ ಹಂಗಂದರೆ ಭಾಳ ದೊಡ್ಡದಲ್ಲ ಅದು. ರಾಜ್ಯದಲ್ಲಿ ಬದಲಾವಣೆ ಅಂಥದ್ದು ಹೌದು. ರೈತರ ಸರ್ಕಾರ ಬರಬೇಕಾಗಿತ್ತು, ಹಿಂದೆ ಆಗಬೇಕಾಗಿತ್ತು.